ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನೀನು ಬಾಂಬ್ ಫಿಕ್ಸ್ ಮಾಡಿದ್ದನ್ನ ನಾನು ನೋಡಿದೆ. ಎಲ್ರೂ ಪ್ರಾಣನೂ ಕಾಪಾಡೋದು ನನಗೆ ಮುಖ್ಯ ಆಗಿತ್ತು. ನಾನು ಮನಸ್ಸು ಮಾಡಿದ್ರೆ ನಿನ್ನ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಈ ಸಾರಿನೂ ನಿನ್ನ ಕ್ಷಮಿಸಿ ಬಿಡ್ತಾ ಇದ್ದೀನಿ. ಇನ್ಮೇಲಾದ್ರೂ ಒಳ್ಳೆಯವಳಾಗಿ ಬದುಕುತನ ಕಲಿ. ಹೋಗು. ಅಯ್ಯೋ, ಕೂತ್ಕೊಳ್ಳಿ ಅಕ್ಕ. ಅಮ್ಮ, ಅಜ್ಜಿ, ಅನು, ಅನು, ಅಯ್ಯೋ ದೇವ್ರೆ, ಅನು, ಅನು, ಕೈ ಕಡೆ ನೀನು. ಅನು, ಏನಾಯ್ತೆ? ಏನಾಯ್ತು? ಏನಾಯ್ತು ಕಂದ? ಅನು, ಕಾಲೋಯ್ತಿದೆ. ಇಲ್ಲ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಮತ್ತೆ ಅವಳು ನೋವು ತಾಳ್ತಿದ್ದಾಳೆ. ತುಂಬಾ ನೋಯ್ತಾ ಇದೆ ಕಂದ. ಹೌದು ಅಜ್ಜಿ. ನಿಧಾನಕ್ಕೆ ಎದಳು. ಇಲ್ಲ ಅಜ್ಜಿ, ಆಗ್ತಾ ಇಲ್ಲ. ಅನು, ಕಾಲು ಹಿಂಗ್ ಮಾಡು, ಸರಿ ಹೋಗುತ್ತೆ. ಈಗ ಮಾಡಲ್ಲ, ಹಂಗ ಮಾಡಲ್ಲ. ನೀ ಸುಮ್ನೆ ನಿಂತ್ಕೋ. ಎಲ್ರು ಸುಮ್ನೆ ಇರ್ತೀರಾ? ನಾನು ಒಳ್ಳೆ ಎದುತ್ತೀನಿ. ಅರ್ಜುನ್, ನಾನ್ ಹೇಳ್ದೆ ತಾನೆ ಅವಳನ್ನ ಮುಟ್ಬೇಡ ಅಂತ. ಮುಟ್ಟಿದ್ರೆ ಕೈ ಕತ್ತರಿಸ್ಬಿಡ್ತೀನಿ. ಹೋಗ ಆ ಕಡೆ. ಪಾಪ ಸುಮ್ನೆ ಕೂತಿರೋ ಹುಡುಗಿನ ಕರೆದು ಬಿಡಿಸ್ಬಿಟ್ಟಲ್ಲೋ ಇವಳನ್ನ. ಯಶೋದ, ಅಡಿಂದ್ರೆ ಫೋನ್ ಮಾಡಿ ಬರೋ ಕೇಳಮ್ಮ. ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ. ಸಮಾಧಾನ ಮಾಡ್ಕೋಬ. ಏಯ್, ಎಳೆ ಮೇಲೆ ಯಾಕೆ ಬಂದೆ? ನೀನೊಬ್ಳು ಬಾಕಿ ಇದ್ದೆ ಕಣೆ. ಹೋಗೆ ಕಂದ. ಫೋನ್ ಮಾಡ್ದೇನೆ, ಬೇಗ ಬರೋ ಕೇಳು. ಅಮ್ಮ, ಅಲ್ಲ, ನನ್ನ ಮಾತು ಕೇಳಿ. ನಾನು ಅರ್ಜುನ್, ನನ್ನ ಮೊಮ್ಮಗಳನ್ನ ಈ ಸ್ಥಿತಿಗೆ ತಂದಿರೋ ನೀನು ಇವಳನ್ನ ಸೇರ್ಸೋ ಆಸ್ಪತ್ರೆಗೆ ನಿನ್ ತಲೆನೂ ಹಾಕುಡ್ದು. ಗೊತ್ತಾಯ್ತಾ? ಗೊತ್ತಾಯ್ತು ಅತ್ತೆ. ಸಮಾಧಾನ ಮಾಡ್ಕೋ. ಎದ್ದೇಳಿಸ್ತೀನಿ. ನಿಧಾನಕ್ಕೆ ಎದ್ದೇಳೆ. ನಿಧಾನ, ನಿಧಾನಕ್ಕೆ ಎದ್ದೇಳು. ಹುಷಾರು ಕಡೆ. ಅನು, ಅಮ್ಮ. ಅಜ್ಜಿ, ತುಂಬಾ ನೋಯ್ತಿದೆ ಅಜ್ಜಿ. ಸ್ವಲ್ಪ ಹೊತ್ತು ತಡ್ಕೋ ಕಂದ. ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ. ನೋವು ಕಮ್ಮಿ ಆಗತ್ತೆ. ಆಗ್ತಿಲ್ಲ ಅಜ್ಜಿ. ಅಯ್ಯೋ ದೇವಿ, ನನ್ ಮೊಮ್ಮಕ್ಕಳು ಯಾರಿಗೂ ಯಾವ ದ್ರೋಹನೂ ಮಾಡಿಲ್ಲ. ಇಂತೋಡಿ ಅಂತ ನೋವು ಕೊಟ್ಬಿಟ್ಟಿಯಲ್ಲ. ಸೊಸೆ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಅತ್ತೆ, ನೀವೇನು ಹೆದರ್ಕೋಬೇಡಿ. ಅನು ಏನು ಆಗಲ್ಲ. ಅನು, ಈಗ ನೋವು ಹೇಗಿದೆ?
ಇನ್ನೂ ನೋವ್ತಿದ್ಯಾ? ನೋವು ತಡ್ಕೊಳಕ್ ಆಗ್ತಿಲ್ಲ. ಹೌದಾ? ನೋಯ್ತಾ ಇದೆ. ನಂಗೆ ಈ ಕಾಲನ್ನೇ ಕತ್ತರಿಸ್ಕೋಬೇಕು ಅನಿಸ್ತಿದೆ. ಅಯ್ಯಯ್ಯೋ, ಹಾಗೆಲ್ಲ ಮಾತಾಡ್ಬೇಡ ಕಂದ. ಹಾ, ಅಯ್ಯೋ ಅನು, ಆ ಥರ ಎಲ್ಲ ಮಾತಾಡ್ಬಾರ್ದು. ಇಷ್ಟು ಚಿಕ್ಕ ನೋವಿಗೆನೆ ಕಾಲ್ ಕತ್ತರಿಸ್ಬೇಕು ಅನ್ಬಿಟ್ರೆ, ಎಲ್ಲಾದ್ರೂ ಹೋಗ್ಬೇಕು ಬರ್ಬೇಕು ಅಂತಂದ್ರೆ ಹೇಗೆ? ಏನ್ ಮಾಡ್ತೀಯಾ? ಹೌದು. ಏಯ್, ನೀನೊಬ್ಳು ಸುಮ್ನೆ ರೇ ಸಾಕು. ಏ ಸೇವಂತಿ, ಹಾಸ್ಪಿಟಲ್ ಬಂದಾಯ್ತು, ಮೊದ್ಲು ಕೆಳಗಿಳಿಯೇ. ಓ ಹೌದಲ್ವಾ, ನಾನೆಲ್ಲೋ ಸಿಗ್ನಲ್ ಅಲ್ಲಿ ನಿಂತ್ಕೊಂಡಿದೀವಿ ಅಂತ ಅನ್ಕೊಂಡಿದ್ದೆ. ನಂಗ್ ನೋವು ತಡ್ಕೊಳಕ್ ಆಗ್ತಿಲ್ಲ, ನೀನ್ ಬೇರೆ ವಟ ವಟ ಅಂತಿದ್ಯಾ. ಇಳಿಯ ಕೆಳಗೆ. ಅನು, ಯಾಕೆ ಸುಮ್ನೆ ಹೀಗ್ ಕೂಗಾಡ್ಕೊಂಡ್ ಸ್ಟ್ರೈನ್ ಮಾಡ್ಕೋತೀಯಾ? ಆಮೇಲೆ ಕಾಲ್ ನೋವು ಜೊತೆ ತಲೆ ನೋವು ಬಂದ್ಬಿಡುತ್ತೆ. ತಾಳು. ಅಯ್ಯೋ ಕಲ್ಪನಾ, ಮೊದ್ಲೇ ಅವಳು ನೋವಂತಿದ್ದಾಳೆ, ಕಾಲ್ ಹಿಡ್ಕೊಂಡು ಎಳಿತಿಯಲ್ಲ ನೀನು. ಬುದ್ಧಿ ಇಲ್ವಾ ನಿನ್ಗೆ? ಅಲ್ಲತ್ತೆ, ಅವಳು ಇಳಿಬೇಕಾದ್ರೆ ನೀನ್ ಮೊದ್ಲು ಇಳಿ. ಹಾ, ಆ ಕಡೆ ಇಲ್ಲ. ಅನು ನೋಡು, ಕಾಲ್ ಹೀಗ್ ತಿರ್ಗಿಸ್ಕೊಂಡು ನಾನು ಹೇಳ್ತೀನಿ, ನೀವು ಹೋಗಿ. ಕಷ್ಟ ಆಗುತ್ತೆ. ಪರವಾಗಿಲ್ಲ, ಹೆಲ್ಪ್ ಮಾಡ್ತೀನಿ. ನೀನ್ ಇಳಿ ಅನ್ನಲ್ಲ. ಹಾ ಸರಿ. ಏನಂತೆ ಸಾರಿ ನೀವು? ಸಾರಿ ಸಾರಿ. ಅಯ್ಯೋ ಸೇವಂತಿ, ಹೆಲ್ಪ್ ಮಾಡು ಬಾ. ಹುಷಾರು ಕಂದ. ಹಾ, ಹಾಗೆ ನಿಧಾನಕ್ಕೆ ಬಾ. ಹಾ. ಮೆಲ್ಗೆ ಮೆಲ್ಗೆ. ಅತ್ತೆ, ಒಂದ್ ಕೆಲ್ಸ ಮಾಡ್ತೀನಿ, ಕಾಲು ಹೀಗೆ ಇಟ್ಕೊತೀನಿ. ಅಯ್ಯೋ ಕಲ್ಪನಾ, ಇವಾಗ ಬಾ. ಹಾಕ್ಬಿಡ್ತೀನಿ ನಿನ್ಗೆ. ಅವಳಿಗೆ ನೋವಾಗುತ್ತೆ. ಅಲ್ಲ ಅತ್ತೆ, ಭಾರ ಸುಮ್ನೆ ಬಾ. ಆಗುತ್ತೆ. ಕಲ್ಪನಾ, ನಿನ್ ಕಣ್ ಕಾಣಲ್ವಾ? ಅತ್ತೆ, ಅನು, ಇದೇನಿಷ್ಟು ಮೆತ್ತಗ್ ನಡೀತಿದ್ಯಾ? ಸ್ವಲ್ಪ ಬೇಗ ಬೇಗ ನಡಿ. ಏಯ್, ನಿನ್ಗೇನು ಕಾಲ್ ನೋವಾಗಿರೋದು ನಂದು. ಮಾತಾಡ್ತಾಳೆ. ನನಗೇನೋ ಇವಳು ಗಂಡನ ಇವಳನ್ನ ಬೇಕು ಅಂತ ಬಿಡಿಸಿರೋದು. ನೋಡ್ ಸೊಸೆ, ನೋಡು ಅವಳ ಕಾಲು ಎಷ್ಟು ಓದ್ಕೊಂಡಿದೆ ಅಂತ. ಅಯ್ಯೋ ಹೌದು ಅತ್ತೆ, ಆನೆ ಕಾಲ್ ತರ ಆಗೋಗ್ಬಿಟ್ಟಿದೆ. ಸೊಸೆ, ನೀನ್ ಯಾವಾಗ ತಮಾಷೆ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಅತ್ತೆ, ಆನೆ ಕಾಲು ಇಲ್ಲ, ಇಲಿ ಕಾಲು ಇಲ್ಲ. ಅಜ್ಜಿ, ಮೊದ್ಲು ನನ್ನ ಒಳಗಡೆ ಕರ್ಕೊಂಡು ಹೋಗಿ ಅಜ್ಜಿ. ಆಯ್ತು ಕಂದ. ಬಾ ಅನು, ಹೋಗೋಣ. ಅಯ್ಯೋ ಕಲ್ಪನಾ, ನಿಂದ್ ಯಾಕೋ ಜಾಸ್ತಿ ಆಗ್ತಾ ಇದೆ. ನಿಮ್ ಸಹವಾಸನೆ ಬೇಡ, ನಾನೇ ಹೋಗ್ತೀನಿ. ಅಯ್ಯೋ ಅನು, ಅನು ನಿಂತ್ಕೋ ಕಂದ. ಅನು, ನಿಂತ್ಕೋನು. ಬಾ. ನಡೀರಿ. ಅನು, ಅನು ನಿಂತ್ಕೋ ಕಂದ. ಇಲ್ಲಿ ಕುಂಟೆ ಬಿಲ್ಲಿ ಆಡಬಾರ್ದು, ಆಚೆ ಹೋಗಿ ಆಡಿ. ಏಯ್, ಆಸ್ಪತ್ರೆಯಲ್ಲಿ ಯಾರಾದ್ರೂ ಕುಂಟೆ ಬಿಲ್ಲೆ ಆಡ್ತಾರ? ಪಾಪ ಮಗುಗೆ ಕಾಲ್ ನೋವಾಗಿದೆ, ಮೊದ್ಲು ಎಂಟ್ರಿ ಮಾಡ್ಕೊಂಡು ಡಾಕ್ಟರ್ ಎಲ್ಲಿದ್ದಾರೆ ಹೇಳು. ಗಣೇಶ್, ವೀಲ್ ಚೇರ್ ತಗೊಂಬನ್ನಿ. ಏನ್ ವಾರ್ಡ್ ಬಾಯ, ಏನಾದ್ರೂ ಹೇಳಿದ್ರೆ ಬೇಗ ತರೋದೇ ಇಲ್ಲ. 1 ಗಂಟೆ ಮಾಡ್ತಾರೆ. ಬೇಗ ಬಾಪ. ಅನು, ಹೊರಗಡೆ ಗಾಯ ಕಾಣ್ತಾ ಇದ್ರು, ಒಳಗಡೆ ತುಂಬಾ ಪೆಟ್ಟಾಗಿದೆ ಅಂತ ಅನ್ಸುತ್ತೆ. ಅಜ್ಜಿ, ಹಾಗಲ್ಲಾನು, ಡಾಕ್ಟ್ರು ದೊಡ್ಡ ಫ್ರಾಕ್ಚರ್ ಆಗಿದೆ ಅಂತ ಹೇಳಿದ್ರೆ ಚಂದ್ರಕಾಂತಣ್ಣ ತುಂಬಾ ಬೇಜಾರ್ ಮಾಡ್ಕೊಬಿಡ್ತಾರೆ. ಯಾವ್ದಕ್ಕೂ ಒಂದ್ಸಲ ಕಾಲ್ ಮಾಡಿ ವಿಷಯ ತಿಳಿಸ್ಬಿಡ್ತೀನಿ. ಹೌದು ಹೌದು, ಆಮೇಲೆ ಏನಾದ್ರೂ ದೊಡ್ಡ ಸಮಸ್ಯೆ ಆದ್ರೆ ತುಂಬಾ ಕಷ್ಟ ಆಗುತ್ತೆ. ಫೋನ್ ಮಾಡಿ. ಅದಕ್ಕೆ ವಿಷಯ ತಿಳಿಸ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಈ ವಿಷಯ ಗೊತ್ತಾಗದ್ ಬೇಡ. ಅವ್ರಿಗೇನಾದ್ರು ಗೊತ್ತಾದ್ರೆ ಇನ್ನೂ ದೊಡ್ಡ ಆಸ್ಪತ್ರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ಬಿಡ್ತಾರೆ. ಆಮೇಲೆ ನಾನ್ ನನ್ ಕಂದನ್ನ ನೋಡಕ್ಕೆ ಆಗಲ್ಲ. ಬೇಡ, ಅವ್ರ ವಿಷಯ ಗೊತ್ತಾಗದ್ ಬೇಡ. ಹೋದ್ರೆ ಒಳ್ಳೇದೇ ಅಲ್ವಾ ಅತ್ತೆ? ಏನೇ? ಅಂದ್ರೆ ದೊಡ್ಡ ಆಸ್ಪತ್ರೆ ಕರ್ಕೊಂಡೋದ್ರೆ ಒಳ್ಳೇದಲ್ವಾ ಅಂತ ಹೇಳ್ದೆ. ಬೇಡ ಬೇಡ, ಸದ್ಯಕ್ಕೆ ಅರಿಂದ್ರಿಗೆ ವಿಷಯ ಗೊತ್ತಾಗದ್ ಬೇಡ. ಹೌದೌದು, ಅತ್ತೆಯವರು ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಮೇಡಮ್ ಅವರೇ, ಡಾಕ್ಟರ್ ಏನಾದ್ರು ಒಂದ್ ಕಾಲ್ ತೆಗಿಬೇಕು ಅಂತಂದ್ರೆ. ಏಯ್, ಏನ್ ಬಾಯಿ ನಿಮ್ದು? ಹಾಳಾದ್ ಬಾಯಿ. ಮೆತ್ತು ಕೂತ್ಕೋಕಂದ. ಅನು, ಕಚ್ಚ
ಕಜ್ಜಾಯದಲ್ಲಿ ವಿಷ ಬೆರೆಸಿದ ಕೇಸಲ್ಲಿ ನೀನ್ ಸ್ವಲ್ಪ ಕಡಿಮೆ ಮೇರಿಬೇಕಿತ್ತು. ಈಗ ನೋಡು, ಆ ದೇವ್ರ ನಿನ್ನ ವೀಲ್ ಚೇರಲ್ಲಿ ಕೂರೋ ಹಾಗೆ ಮಾಡ್ಬಿಟ್ಟ. ನೋಡು, ಕಾಲನೇ ಬುದ್ಧಿ ಕಲ್ಸತ್ತೆ ಅಂತ ಈಗ್ಲಾದ್ರೂ ನಂಬ್ತೀವಿ. ಇವಳೇನು ಕಿವಿಲಿ ಕುಸ್ಕುಸ ಅಂತಿದ್ದಾಳೆ. ಚೇರಲ್ಲಿರುವಾಗ ನಿನ್ ಫಿಲಾಸಫಿ ಬೇಕೇ. ಏಯ್, ಏನೇ ಅದು ಕುಸ್ಕುಸು? ಏನಿಲ್ಲ ಅಜ್ಜಿ, ನೋವು ತಡ್ಕೋ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದೆ. ಹೌದಾ? ಬಾಯಿ ಮುಚ್ಕೊಂಡು ಅಲ್ಲೋಗಿ ನಿಂತ್ಕೋ. ಅಜ್ಜಿ ಮೊದಲು ಕರ್ಕೊಂಡು ಹೋಗಿ ಅಜ್ಜಿ. ನಡಿಯಪ್ಪ, ಎಲ್ರು ಬನ್ನಿ. ಒಂದ್ ನಿಮಿಷ ಇರ್ರಿ, ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಕೊತೀನಿ. ಮಾತಾಡಿ. ಸಮಾಧಾನ ಮಾಡ್ಕೊಂಡು ಇನ್ನೇನ್ ಡಾಕ್ಟರ್ ಹತ್ರ ಹೋಗ್ತೀವಲ್ಲ, ಎಲ್ಲ ಸರಿ ಹೋಗುತ್ತೆ. ಬಾರೆ. ಹೋಗು. ಹಾ, ಬರೀ ಡ್ರಾಮಾ. ಬನ್ನಿ ಹೋಗೋಣ ನಾವು. ನಾವು ಹೋಗೋದಾ? ಬನ್ನಿ ಬಾ. ಮುಂದಿನ ತಿಂಗಳು 15ನೇ ತಾರೀಕಿಗೆ 3 ಕೇಸ್ ಇದೆ, ನೋಟ್ ಮಾಡ್ಕೊ. ಓಕೆ ಸರ್. ಬಲರಾಮ್ ಕೇಸು ನಾಳೆ ಇದೆ. ಪಾಪ, ಅವ್ರ ಮನೆಯವ್ರು ಮಾಡಿದ ತಪ್ಪಿಗೆ ಅವ್ರು ಜೈಲಲ್ಲಿದ್ದಾರೆ. ಅವ್ರು ನಿರಪರಾಧಿ ಅಂತ ನಾನು ಪ್ರೂವ್ ಮಾಡಿದ್ದೀನಿ. ನಾಳೆ ರಿಲೀಸ್ ಆಗ್ತಾರೆ. ಡ್ರೈವರ್, ಇನ್ನು ಅರ್ಧ ಗಂಟೆಲಿ ಏರ್ಪೋರ್ಟ್ ಅಲ್ಲಿ ಇರಬೇಕು. ಬೇಗ ಹೋಗಿ. ಓಕೆ ಸರ್. ಏನಾಯ್ತು? ಸ್ವಲ್ಪ ನೋಡಮ್ಮ.
ಆರಾಮ ಅದು ಏನಾಗಿದೆ? ಸರ್ ಲೇಡಿಗೆ ಗೊತ್ತಿದ್ದಾರೆ, ತಲೆಗೆ ಏಟಾಗಿದೆ. ಆದ್ರೆ ತಪ್ಪು ಅವ್ರದೇ ಸರ್. ಫೋನಲ್ಲಿ ಮಾತಾಡ್ಕೊಂತ ಅವ್ರು ನಮ್ ಕಡೆ ನೋಡ್ಲೇ ಇಲ್ಲ. ತಪ್ಪು ಯಾರ್ದಾದ್ರೇನು? ಅವ್ರಿಗೆ ಏನಾಗಿದೆ? ತುಂಬಾ ರಕ್ತ ಹೋಗಿದೆ ಸರ್. ಆದಷ್ಟು ಬೇಗ ಹಾಸ್ಪಿಟಲ್ ಸೇರಿಸ್ಬೇಕು. ಸರಿ, ನಾನು ಹೋಗಿ ನೋಡ್ತೀನಿ. ಬೇಡ ಸರ್ ಬೇಡ. ನೀವಿನ್ನ 20 ನಿಮಿಷದೊಳಗೆ ಏರ್ಪೋರ್ಟ್ ನಲ್ಲಿ ಇರ್ಬೇಕು. ಟೈಮ್ ಆಗ್ತಿದೆ. ಇದೆಲ್ಲ ನಾನು ನೋಡ್ಕೋತೀನಿ, ನೀವು ಹೋಗಿ ಸರ್. ಹಾಗಂತ ಬಿದ್ದಿರೋನ್ನ ನೋಡದೆ ಹೋಗೋದು ಮಾನವೀಯತೆ ಅಲ್ಲಮ್ಮ. ನಾನೊಬ್ಬ ಲಾಯರ್ ಆಗಿ ಹೀಗ್ ಮಾಡೋದು ತಪ್ಪಾಗುತ್ತೆ. 1 ನಿಮಿಷ, ನಾನು ನೋಡ್ಕೊಂಡ್ ಬರ್ತೀನಿ. ಬೇಡ ಸರ್, ನಾನೇ ಆಸ್ಪತ್ರೆಗೆ ಸೇರಿಸ್ತೀನಿ ಸರ್. ನೀವು ಹೊರಡಿ ಸರ್. ಒಂದ್ಸಲ ಅವ್ರ ಮುಖ ನೋಡಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗುತ್ತಮ್ಮ. ಬಾ ಈ ಕಡೆ. ಬೇಡ ಸರ್, ನೀವು ಅಷ್ಟು ದೂರ ಟ್ರಾವೆಲ್ ಮಾಡಬೇಕು. ನೀವು ಇದನ್ನ ನೋಡ್ಕೊಂಡು ಹೋದ್ರೆ ನಿಮ್ಮ ಮನಸ್ಸೆಲ್ಲ ಇಲ್ಲೇ ಇರುತ್ತೆ ಸರ್. ಬೇಡ, ನಾನು ನೋಡ್ಕೋತೀನಿ ಸರ್. ನೀವು ಹೊರಡಿ ಪ್ಲೀಸ್ ಸರ್. ಸರಿ, ಒಂದ್ ರೀತಿಲಿ ನೀನ್ ಹೇಳೋದು ಸರಿನೇ. ನಾನೀಗ ಹೊರಡ್ತೀನಿ. ನೀನ್ ಕಾರಲ್ಲಿ ಅವ್ರನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಆಮೇಲೆ ನನಗೆ ಫೋನ್ ಮಾಡು. ಓಕೆನಾ? ಓಕೆ ಸರ್. ಓಕೆ. ಬನ್ನಿ, ಎಲ್ಲ ಹೆಲ್ಪ್ ಮಾಡಿ ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಅಮ್ಮ, ಅಜ್ಜಿ, ಅಯ್ಯೋ ಪಾಪ. ತುಂಬಾ ನೋವಾಗ್ತಿದೆ ಅಜ್ಜಿ. ಅಷ್ಟೊಂದು ನೋವಾಗ್ತಾ ಇದೆಯಾ ಕಂದ? ಅಜ್ಜಿ. ಅಯ್ಯೋ ದೇವ್ರೆ, ನೋಡು ಔಷಧಿ ಎಲ್ಲ ಕೊಟ್ಟಿದಾರಲ್ಲ, ನೋವೆಲ್ಲ ಕಮ್ಮಿ ಆಗತ್ತೆ. ಇನ್ನೇನ್ ಡಾಕ್ಟರ್ ಬರ್ತಾರೆ, ಅವ್ರಿಗೆ ಹೇಳೋಣ ಆಯ್ತಾ? ಅನುಗೋಸ್ಕರ ಅಂತ ಟವಲ್ ಒದ್ದೆ ಮಾಡ್ಕೊಂಡ್ ಬಂದೆ. ಇದನ್ನೆಲ್ಲ ಒಣಗ ಹಾಕ್ಲಿ? ಹಾ, ಇಲ್ಲೇ ಒಣಗ ಹಾಕ್ತೀನಿ. ಬುದ್ಧಿ ಇಲ್ವೇನೆ? ಇದೇನ್ ಮನೇನ? ಟವಲ್ ಇಲ್ಲ ಒಣಗಾಕ್ತಾರೆ. ನಾನ್ ಸ್ವಲ್ಪ ಯಾವ ಮಾಡ್ಬಿಟ್ರೆ ಸಾಕು, ಬೇಕಾದ್ರೆ ಗುಂಡ್ಕಲ್ ತಂದು ಇದನ್ನೆಲ್ಲಿಡ್ಲಿ ಅಂತ ನನ್ನ ತಲೆ ಮೇಲೆ ಇಟ್ಬಿಡ್ತೀಯ. Excuse me. Okay. ಡಾಕ್ಟ್ರೇ, ನಮ್ಮ ಮನುಗೆ ಏನಾಗಿದೆ? ಹಾ, ಡೋಂಟ್ ವರಿ. ಇವ್ರೆರಡು ಕಣ್ಣು ತುಂಬಾ ಚೆನ್ನಾಗಿದೆ. ಡಾಕ್ಟ್ರೇ, ನಾನ್ ಕಣ್ಣಿನ ಬಗ್ಗೆ ಕೇಳಿಲ್ಲ. ಅವಳ ಕಾಲಿಗೆ ಏಟಾಗಿದ್ದಿಲ್ಲ, ಅದನ್ನ ನಾನು ಕೇಳಿದ್ದು. ಓ ಹಾಗ 40 ಗಂಟೆ ಆದ್ಮೇಲೆ ಏನಾದ್ರೂ ಹೇಳಕ್ಕಾಗದು?
ಏನೋ ಎಲ್ರು ಹೆದರ್ಕೊಂಡ್ರಾ? ಹ್ಞೂ ಮತ್ತೆ ಏನು ಹೆದರ್ಕೋಬೇಡಿ, ನಾನ್ ಹಾಗೆಲ್ಲ ಹೇಳಲ್ಲ. ಇವ್ರ ಕಾಲಿಗೆ ತುಂಬಾ ಚಿಕ್ಕದಾಗಿ ಫ್ರಾಕ್ಚರ್ ಆಗಿದೆ, ಅದಕ್ಕೆ ಬ್ಯಾಂಡೇಜ್ ಕಟ್ಟಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ನಾನ್ ಹೇಳೋವರೆಗೂ ನೀನ್ ಇಲ್ಲೇ ಇರ್ಬೇಕಮ್ಮ. ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಹೋದ್ರೆ ನೀನ್ ಸುಮ್ನೆ ಇರ್ದೆ ಕಾಲಿಗೆ ಮೂವ್ಮೆಂಟ್ ಕೊಡ್ತೀಯಾ? ಆಮೇಲೆ ಫ್ರಾಕ್ಚರ್ ಸರಿ ಆಗಲ್ಲ, ಹಾಗೆ ಇರುತ್ತೆ. ಗೊತ್ತಾಯ್ತಾ? ಸರಿ ಡಾಕ್ಟರ್. ಓಕೆ, ಚೆಕ್ ಮಾಡ್ತೀನಿ.